ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ನ್ಯಾಯಾಧೀಶ್ ಬ್ರಜೇಶಕುಮಾರ ನೇತೃತ್ವದ 2ನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 519.60 ಮೀಟರ್ ದಿಂದ 5,24,256 ಮೀ. ಗೆ ನೀರು ನಿಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆಯಾದರೂ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ನೀಡುವುದರಲ್ಲಿ ಅನ್ಯಾಯ ಮಾಡಿದೆ. 524.256 ಕ್ಕೆ ನೀರು ನಿಲ್ಲಿಸುವುದರಿಂದ ಮುಳುಗಡೆಯಾಗುವ ಜಮೀನುಗಳಿಗೆ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ ಗಳವರೆಗೆ ಒಣ ಬೇಸಾಯದ ಜಮೀನುಗಳಿಗೆ ಹಾಗೂ ನೀರಾವರಿ ಹೊಂದಿರುವ ಭೂಮಿಗಳಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿಗಳಂತೆ ಬೆಲೆ ನಿಗದಿ ಮಾಡಲಾಗಿದೆ. ಈ ನಿರ್ಧಾರದಿಂದ ಭೂಮಿ ಕಳೆದುಕೊಂಡು ಸರ್ಕಾರದ ನಿರಾಶ್ರಿತರಾಗುವ ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು. ಯಾರ ಫಲಾನುಭವಿಗಳ ಏನು 524.250 ನಿಲ್ಲಿಸಿದಾಗ ಏನು ಮುಳುಗಡೆ ಆಗ್ತಾವಲ್ಲ ಆ ಜಮೀನು ರೈತರನ್ನೇ ಕರೆಸಬೇಕು. ಪಕ್ಕ ನಾವು ರೈತ ಮುಖಂಡರು ಇರ್ಬೇಕು. ಅಲ್ಲಿ ನಮ್ಮ ಜೊತೆ ಚರ್ಚೆ ನಡೀಲಿ. ಸುಮ್ಮನೆ ತಮ್ಮ ಬೇಕಾದ ಕಾರ್ಯಕರ್ತ ಕಳಿಸಿ ರೈತರು ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರು ರೈತರ ಯಾರು ಹೋಗ್ತಾರೆ ಬೇಕಂತ ಕಾರ್ಯಕರ್ತರು ಕಳಿಸಿ ಅವ್ರಿಗೆ ಏನೋ ಹೇಳಿಸಿ ಕಳಿಸ್ಬಿಡ್ತಾರೆ. ಅದು ದೊಡ್ಡದಾಗ ಪ್ರಚಾರ ಮಾಡ್ರೆ ರೈತರು ಒಪ್ಕೊಂಡ್ರೆ ಈ ಭಾಳ ಕಣ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲ ಸರ್ ನಮ್ಮನ್ನ ಯಾರೂ ಕರೆದೇ ಇಲ್ಲ, ತಾವು ಏಕಪಕ್ಷವಾಗಿ ನಿರ್ಧಾರ ತೊಗೊಂಡ್ರೆ ತಮ್ಮ ಕಾರ್ಯಕರ್ತರು ರೈತರ ಅಪವಾದ ಆರೋಪ. ಇದಕ್ಕೆ ನೀವು ಹೇಗೆ ಕಳಿಸ್ತಾರೆ ಇಲ್ಲ ನೀವು ಜಿಲ್ಲಾಡಳಿತ ಜವಾಬ್ದಾರಿ ಸರಿ. ಸ್ವಲ್ಪ ಕುಲಕರ್ಣಿ ನ್ಯಾಯಮೂರ್ತಿ ಬ್ರಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನ 524.256ಕ್ಕೆ ನೀರು ನಿಲ್ಲಿಸಬೇಕು ತಿಳ್ಕೊಂಡೇಳಿ ಆದೇಶ ಆದ್ರೂ ಕೂಡ 15 ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಆಡಳಿತ ಮಾಡಿದ್ರು ಕ್ರಮಕ್ಕೆ ಜರುಗಿಸಿರಲಿಲ್ಲ. ನಿನ್ನಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ಸೇರಿ ಪ್ರತಿ ಎಕರೆ ಒಣಬೇಸಾಯಕ್ಕೆ 30 ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ 4 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ತಿಳ್ಕೊಂಡೇಳಿ ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಹಿನ್ನೆಲೆ ಕುಮ್ಮಕ್ಕಿರುವುದು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಭೂಮಿ ಬೆಲೆ ಏನಾದ್ರೂ ಪರಿಜ್ಞಾನ ಇವರಿಗೆ ಒಬ್ಬ ನೀರಾವರಿ ಸಚಿವರಾಗಿ ಮತ್ತು ವಿಶೇಷ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಎಷ್ಟು ಸಂಕಷ್ಟ ಇದೆ ಅನ್ನೋದು ಇವರಿಗೆ ಕನಿಷ್ಠ ಪ್ರಜ್ಞಾನ ಇಲ್ಲ. ಮತ್ತೆ ಇವರು ಯಾರ ಒಂದು ಆಧಾರ ಮೇಲಿಂದ ಮತ್ತೆ ಯಾವ ಒಂದು ಮಾನದಂಡ ಇಟ್ಟುಕೊಂಡು ಒಣ ಬೇಸಾಯಕ್ಕೆ 30 ಲಕ್ಷ ಮಾಡಿದ್ರು ಮತ್ತು ನೀರಾವರಿ 40 ಲಕ್ಷ ಮಾಡಿದ್ರು. ಒಮ್ಮೆ ಭೂಮಿ ರೈತರು ಕೈಯಿಂದ ಹೋಯ್ತಪ್ಪ ಅಂದ್ರೆ ಭೂಮಿ ಎಷ್ಟು ಕೊಟ್ಟರು ಸಿಗೋದಿಲ್ಲ. ಕೋಟಿಗಟ್ಟಲೆ ರೊಕ್ಕ ಕೊಟ್ಟರು ಭೂಮಿ ಸಿಗಂಗಿಲ್ಲ. ಅದಕ್ಕೆ ನಮಗ್ ಒಂದು ನಯ್ಯ ಪೈಸೆ ಬೇಡ, ನಮಗ ನಿಮ್ ಭೂಮಿ ಕೊಡ್ತೇವೆ, ಅದೇ ಎಷ್ಟು ನಮ್ಮ ಫಲವತ್ತಾದ ಭೂಮಿ ಅದಲ್ಲ ಬೇರೆ ಕಡೆ ಭೂಮಿ ಕೊಡಿಸುವಂತ ಕೆಲಸ ಮಾಡ್ರಿ. ನಿಮಗೆ ಬಿಡಿಗಾಸ ನಮ್ಮ ಅವಶ್ಯಕತೆ ಇಲ್ಲ. ಯಾಕೆ ಹಿಂದಿನ ಕಾಲದಿಂದ ಬಂದಂತ ಒಂದು ಭೂಮಿ ಇವತ್ತು ನಾವು ಕಳ್ಕೊತೇವತ್ತಂದ್ರ ಕನಿಷ್ಠ 50 ಲಕ್ಷ ರೂಪಾಯಿ ನಮಗೆ ಒಣ ಬೇಸಾಯಕ್ಕೆ ಕೊಡ್ಬೇಕಾಗಿತ್ತು. ನೀವು ಇವತ್ತು ನೀರಾವರಿ ಜಮೀನಿಗೆ 70 ರಿಂದ 80 ಲಕ್ಷ ಕೊಡಬೇಕು. ಈಗಾಗಲೇ ಕೋರ್ಟ್ ಕೂಡ ತೀರ್ಮಾನ ಆಗ್ಯದ 1 ಕೋಟಿ 1.5 ಕೋಟಿ ರೂಪಾಯಿ ಪ್ರತಿ ಎಕರೆಕ್ಕೆ ಇವತ್ತು ನೀವು ಪರಿಹಾರ ಕೊಡ್ರಿ ಅಂತಂದ್ರೆ ಇವತ್ತು ಕೋರ್ಟ್ ಆದೇಶವನ್ನು ಕೂಡ ಇವತ್ತು ನೀವು ಧಿಕ್ಕಾರ ಮಾಡಿದ್ರಿ. ಒಂದು ಕೋರ್ಟ್ ಆದೇಶಕ್ಕೂ ಕೂಡ ನಿಮಗೆ ಬೆಲೆ ಇಲ್ಲ. ನೀವೊಬ್ಬ ನೀರಾವರಿ ವಿಶೇಷವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರ ವಿಷಯದಲ್ಲಿ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಿ. ನಮ್ಮ ಅವಳಿ ಜಿಲ್ಲೆಯ ರೈತರನ್ನ ನೀವು ಸಾಯಿಸಕ್ ಹೊರಟಿದ್ದಿ. ಒಟ್ಟಾರೆ ನೀನು ಅಧಿಕಾರದಲ್ಲಿ ಇರೋದು, ನೀನು ರಾಜಕೀಯದಲ್ಲಿ ಇರೋದು ಅಯೋಗ್ಯ ಇದೆ. ನೀನು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಿದೇನು. ನೀವು ಒಟ್ಟಾರೆ ರೈತರ ಬಗ್ಗೆ ಕಳಕಳಿ ಇಲ್ಲ. ನೀವೊಂಥರ ನೀವು ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಕೆಲಸ ಮಾಡ್ರಿ. ನೀವು ವಿಜಯಪುರ ಜಿಲ್ಲೆಗೆ ಇವತ್ತು ಪ್ರತಿನಿತ್ಯ ಇವತ್ತು ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ಇವತ್ತು ನಿರಾಶ್ರಿತರಾಗಿ ಬೇರೆ ರಾಜ್ಯಕ್ಕೆ ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತದ್ರಲ್ಲಿ ಇವತ್ತು ಕೇವಲ ಒಂದು 30 ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತೇನೆ ಮತ್ತು ನೀರಾವರಿ ಜಮೀನುಗಳಿಗೆ 40 ಲಕ್ಷ ಕೊಡ್ತೀರಿ ಅಂತಿರಲ್ಲ, ನೀವು ಯಾವ ಆಧಾರ ಮೇಲೆ ನೀವು ರೇಟ್ ಅನ್ನು ಫಿಕ್ಸ್ ಮಾಡಿರಿ? ಇವತ್ತು ರೈತರ ಸಮ್ಮುಖದಲ್ಲಿ ರೈತರ ಒಪ್ಪಿತ ಬೆಲೆ ಅಂತ ಹೇಳ್ತೀರಿ. ನೀವು ಸಭೆಯಲ್ಲಿ ಯಾರ ರೈತರನ್ನ ಕರ್ಕೊಂಡು ಸಭೆ ಮಾಡಿದ್ರಿ? ಇವರು ನಿಜವಾದಂತ ಕೃಷಿಯಲ್ಲಿ ತೊಡಗಿದಂತ ಮತ್ತು ಏನು ಆ ಜಮೀನ ಮುಳುಗಡೆ ಆಗ್ತಕ್ಕಂತ ರೈತರ ಕರ್ಕೊಂಡು ನೀವು ಸಭೆ ಮಾಡಿಲ್ಲ. ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ರಾಜಕೀಯ ರೈತರ ತಗೊಂಡಿಸಿಂದ ನೀವು ಭೂಮಿ ಬೆಲೆಯನ್ನ ನಿಗದಿ ಮಾಡಿದ್ರಿ. ಇದು ಯಾವುದೇ ಕಾರಣಕ್ಕೂ ನಾವು ಅಖಂಡ ಕರ್ನಾಟಕ ರೈತ ಸಂಘ ಇದನ್ನು ಒಪ್ಪೋದಿಲ್ಲ. ಇದೇ ದರವನ್ನು ನೀವು ಮುಂದುವರಿಸಿದ್ದೇ ಆದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಿಮ್ಮ ಮನೆ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ. ಹೀಗೆ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ದರವನ್ನ ಮತ್ತೆ ಪರಿಷ್ಕರಣ ಮಾಡಿ ಇವತ್ತು ವಿಧಾನಸೌಧ ಕುತ್ಕೊಂಡು ನೀವು ಸಭೆ ಮಾಡಬೇಡ್ರಿ. ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಅವಳಿ ಜಿಲ್ಲೆಯ ಒಂದು ಮಧ್ಯಸ್ಥಾನ ಅಂತಂದ್ರೆ ಆಲಮಟ್ಟಿಯಲ್ಲಿ ಮತ್ತೊಮ್ಮೆ
ಸಚಿವ ಸಂಪುಟ ಸಭೆ ಕರೆದು ಆ ಭಾಗದ ರೈತರು ಮತ್ತು ವಿಜಯಪುರ ಜಿಲ್ಲೆಯ ರೈತರ ಒಳಗೊಂಡಂತೆ ಮತ್ತು ರೈತ ಸಂಘದ ಮುಖಂಡರು ಒಳಗೊಂಡಂತೆ ಸಭೆ ಮಾಡಿ ನಾವೇನ್ ರೇಟ್ ಹೇಳ್ತೀವೋ ಆ ರೇಟಕ್ಕೆ ನೀವು ಸರ್ಕಾರ ಬೆಲೆ ನಿಗದಿ ಮಾಡಬೇಕು. ಇಲ್ಲದೇ ಇದ್ರೆ ನಿಮಗೆ ಕೊಟ್ಟಂತ ಬಿಡಿಗಾಸು ನಮಗೆ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಭೂಮಿ ಇವತ್ತ ಮುಳುಗಡೆ ಆಗ್ತದೋ ಅಷ್ಟು ಜಮೀನನ್ನ ಬೇರೆ ಕಡೆ ನೀವು ಖರೀದಿ ಮಾಡಿ ಕೊಟ್ಟಾಗ ಮಾತ್ರ ನಾವು ಸುಮ್ಮನೆ ಇರ್ತೇವೆ. ಅದನ್ನ ಬಿಟ್ಟು ನೀವು ಯಾರೋ ತಮ್ಮ ಬೇಕಾದಂತ ಪಕ್ಷದ ಕಾರ್ಯಕರ್ತರು ರಾಜಕೀಯ ಒಂದು ಹಿತಾಸಕ್ತಿ ಇರ್ತಕ್ಕಂಥ ಜನರನ್ನ ಕರ್ಕೊಂಡ್ಬಂದು ನಾವು ನಿಗದಿ ಮಾಡಿದ್ದೇವೆ, ರೈತರು ಒಪ್ಪಿದ್ದಾರೆ ಸರ್ಕಾರ ಕೊಡ್ತಕ್ಕಂಥ ಬೆಲೆಗತ್ತೆ ನೀವು ಏನಾದ್ರು ಆಟ ಮಾಡಕೊಂಡ್ರೆ ನಿಮ್ಮ ವಿರುದ್ಧ ನಾವು ದಂಗೆ ಹೇಳ್ಬೇಕಾಗ್ತದೆ. ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈಗ ನೀವು ಕೊಟ್ಟಿರ್ತಕ್ಕಂಥ ಈ ಬಿಡಿಗಾಸು ನಾವೇನು ಭಿಕ್ಷುಕರಲ್ಲ. ಭೂಮಿ ಅಂತಂದ್ರೆ ಇದು ಫಲವತ್ತಾಗಿರ್ತಕ್ಕಂಥದ್ದು. ಬಾಗಲಕೋಟೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಫಲವತ್ತಾದ ಭೂಮಿ, ಎರೆ ಭೂಮಿ ಅದ. ಕಣ್ಣಾಗ ನೀರು ಬರ್ತಾವ ರೈತರಿಗೆ ಭೂಮಿ ಹೋದ ನಂತರ. ಒಮ್ಮೆ ಶಾಶ್ವತ ಭೂಮಿ ಅದರ ಖರೀದಿ ಮಾಡಕ್ಕೆ ಭೂಮಿ ಸಿಗ್ತದ. ನಮ್ಮ ರೊಕ್ಕನೇ ಬೇಡ. ಏನು ಕಳ್ಕೊಂಡಂತ ಭೂಮಿ ಎಷ್ಟು ಕಳ್ಕೊಂಡಿದ ರೈತ ಅಷ್ಟು ಭೂಮಿಯನ್ನ ಬೇರೆ ಕಡೆ ಕೊಡುವಂತ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ಇವ್ರೇನ್ ಮಾಡ್ತಾರೆ ರೈತರು, ನಾವು ಮಾಡಿದ್ದೇ ಅಂತಿಮ ತಿಳ್ಕೊಂಡು ನೀವೇನಾದ್ರು ಆಟ ಮಾಡಕತ್ರೆ ನಾವು ಇದಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಂತ ತಿಳ್ಕೊಂಡು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಮಳೆ ಸಂಪೂರ್ಣ ವಿಫಲವಾಗಿದೆ. ಆದ ಕಾರಣ ವಿಮೆಯವರು ಸಮೀಕ್ಷೆ ಮಾಡಬೇಕಾಗಿ ವಿನಂತಿ. ಯಾಕಂದ್ರ ವಿಜಯಪುರ ಜಿಲ್ಲೆಯೊಳಗೆ ತಾಳಿಕೋಟೆ ತಾಲೂಕಿನಲ್ಲಿ ನೋಡ್ತೇವೆ, ವಿಮೆಯವರು ಯಾವುದೇ ಸಮೀಕ್ಷೆಯನ್ನು ಮಾಡಿಲ್ಲ, ಅದರ ಬಗ್ಗೆ ವರದಿಯನ್ನು ಕೊಟ್ಟಿಲ್ಲ. ದಯವಿಟ್ಟು DC ಅವರು ಅದನ್ನ ಒತ್ತಡ ಹಾಕಿ ಅವರಿಂದ ವಿಮೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ ವಿನಂತಿ. ಈ ವರ್ಷದ್ದು ಎಸ್ ಸರ್. ನಮ್ಮ ಜಿಲ್ಲಾಕ 97 ಕೋಟಿ ವಿಡ್ರಾಲ್ ಆಗ್ಯದ. ಅದ್ರ ಪ್ರಕಾರ ನಮಗೆ ಎಲ್ಲ ರೈತರಿಗೆ ಹಂಚಿಕೆ ಆಗ್ಬೇಕದು ಬೆಳೆ ಪ್ರಕಾರ. ಗುರುರಾಜ್ ಎಂ ಪಡಿಶೆಟ್ಟಿ, ಅಸ್ಕಿ. ಏನು 24-25ನೇ ಸಾಲಿನ ಬೆಳೆ ವಿಮೆಯನ್ನು ರೈತರು ತೊಗರಿ, ಹೆಸರು, ಮೆಕ್ಕೆಜೋಳ ವಿವಿಧ ಬೆಳೆಗಳನ್ನು ತುಂಬಿದ ಬೆಳೆ ವಿಮೆ ಮೊನ್ನೆ 24 ಜುಲೈ 2025ರಂದು 1449 ಕೋಟಿ ಬಿಡುಗಡೆ ಆದೆಂದು ಮಾಹಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ 97 ಕೋಟಿ ರೂಪಾಯಿಗಳ ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಜಮಾ ಆಗ್ಯದ ಅಂತ ಹೇಳ್ಕೊಂಡು ನಮಗೆ ಮಾಹಿತಿ ಇದೆ. ಆ ಬೆಳೆ ವಿಮಾ ಜಮಾ ಆದದ್ದನ್ನು ಎಲ್ಲಾ ರೈತರಿಗೆ ಶೀಘ್ರದಲ್ಲಿ ಹಂಚಿಕೊಡ್ಬೇಕಂತ ಹೇಳ್ಕೊಂಡು ನಾವು ಒತ್ತಾಯ ಮಾಡ್ತೇವೆ. ಅಖಂಡ ಕರ್ನಾಟಕ ರೈತ ಸಂಘ ವಿಜಯಪುರ. ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲಾ ರೈತರಿಗೆ ಆ 97 ಕೋಟಿ ರೂಪಾಯಿ ಎಲ್ಲ ಹಂಚಿಕೆ ಮಾಡ್ಬೇಕು ಶೀಘ್ರದಲ್ಲಿ ಅಂತ ಹೇಳ್ಕೊಂಡು ನಾವು ಒತ್ತಾಯ ಮಾಡ್ತೀವಿ. ಕಪಿಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ನದಿಯ ಪಕ್ಕದಲ್ಲಿ ರೈತರಿಗೆ ಒಂದು ಭೂ ಪರಿವರ್ತನೆ ಮಾಡಿ ಅವರಿಗೆ ಪ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಯಾವಾಗಲೂ ಒಂದು ನದಿ ದಂಡಿ ಮೇಲೆ ಹೊಳಿ ಮತ್ತು ಕೆರೆ ದಂಡಿ ಮೇಲೆ ಭೂ ಪರಿವರ್ತನೆ ಮಾಡಿ ಅವ್ರಿಗೆ ಪ್ಲಾಟ್ ಅನ್ನು ಕೊಡಬಾರದು. ಯಾಕಂದ್ರೆ ಅಲ್ಲಿ ಮನಿ ಕಟ್ಕೊಂಡು ಇರ್ಲಿಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ವಾಸಾಲಕ್ಕ. ಅಲ್ಲಿ ನಾಳೆ ಪ್ರವಾಹ ಪರಿಸ್ಥಿತಿ ಬಂತಂದ್ರೆ ಇಡೀ ಕುಟುಂಬಗಳು ನೀರಿನಲ್ಲಿ ಕೊಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನ ಅಧಿಕಾರಿಗಳವರಿಗೆ ಅನುಮತಿ ಕೊಟ್ಟು ಭೂ ಪರಿವರ್ತನೆ ಮಾಡಕ್ಕೆ ಇವರಿಗೆ ಅಲ್ಲಿ ಪರಿಶೀಲನೆ ಮಾಡಿಲ್ಲ, ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ಪಷ್ಟವಂತ ವರದಿಯನ್ನ ಜಿಲ್ಲಾಧಿಕಾರಿ ಕಳಿಸಬೇಕಾಗಿತ್ತು. ಯಾರೋ ಪುಣ್ಯಾತ್ಮ ಅಲ್ಲಿ ಸಮೀಕ್ಷೆ ಮಾಡಿ ತಪ್ಪುವಂತ ಮಾಹಿತಿ ಕೊಟ್ಟು ಅಲ್ಲಿ ಭೂ ಪರಿವರ್ತನೆ ಮಾಡಿ ಅಲ್ಲಿ ಪ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಅದು ತೊಂದರೆ ಆಗ್ತದೆ. ನಾಳೆ ರೈತರಿಗೆ ಅಲ್ಲಿ ಮನೆಗಳಿಗೆ ನೀರು ನುಗ್ತು ಅಂತಂದ್ರೆ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಅವ್ರ ಕುಟುಂಬ ಸಮೇತ ನೀರಲ್ಲಿ ಕೊಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಏನು ಪ್ಲಾಟ್ ಕೊಟ್ಟದ್ದು ಸಂಪೂರ್ಣ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಪುನಃ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ಭೂಮಿಯನ್ನ ಪರಿವರ್ತನೆ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ಬೇರೆ ಕಡೆ ಅವರಿಗೆ ವಾಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ.